ಎಲ್ಲ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಕೂಡ ಬರ್ತಾ ಇದೆ. 10 ದೊಡ್ಡ ಘೋಷಣೆಗಳು ಕೂಡ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತದ್ದು. ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್, ಹೊಸ ರೂಲ್ಸ್. ವೀಕ್ಷಕರೇ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಈಗ ಶುರು ಆಗ್ತಾ ಇದೆ. ಅಂದ್ರೆ ಹೊಸ ನಿಯಮಗಳು ಕೂಡ ನೀವು ತಿಳ್ಕೊಳ್ಳೇಬೇಕು. ನಿಮಗೆ ಇನ್ಮುಂದೆ ಹಣ ಬರ್ಬೇಕಂದ್ರೆ ನೀವೇನ್ ಮಾಡಬೇಕು ಎಲ್ಲಾ ಡೀಟೇಲ್ ಆಗಿ ನೋಡೋಣ. ಇನ್ನೊಂದು ಕಡೆಗೆ ಎಲ್ಲಾ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಗುಡ್ ನ್ಯೂಸ್ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಲವಾರು ಘೋಷಣೆಗಳನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತೊಮ್ಮೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಎಲ್ಲಾ ಒಂದು ಶಕ್ತಿ ಯೋಜನೆ ಫಲಾನುಭವಿಗಳು ಮಹಿಳೆಯರು ಇನ್ಮುಂದೆ ಫ್ರೀ ಆಗಿ ಓಡಾಡಬೇಕಂದ್ರೆ ಪ್ರಾಯೋಗಿಕವಾಗಿ ವೋಟರ್ ಐಡಿ ಕಾರ್ಡ್ ತೋರಿಸುವುದು ಕೂಡ ಇಲ್ಲಿ ಚಾಲ್ತಿಯಲ್ಲಿ ತರ್ತಿದ್ದಾರೆ. ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಅಪ್ಡೇಟ್ ನಿಮಗೆ ಸಿಗಲಿದೆ. ಕೇವಲ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಸಾಲದು, ವೋಟರ್ ಐಡಿ ಕಾರ್ಡ್ ಈಗ ಕಡ್ಡಾಯ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸರ್ಕಾರದ ಯೋಜನೆಗಳ ಲಾಭ, ಪಿಂಚಣಿ ಹಣ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಕೂಡ ನೀವಾಗಿದ್ರೆ ಇನ್ ಮುಂದೆ ಮತ್ತೆ ಹೊಸ ಅರ್ಜಿ ಹಾಕ್ಬೇಕಾ ಬೇಡ್ವಾ ಇದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ. ಅಂದ್ರೆ ಗೃಹಲಕ್ಷ್ಮಿಯರಿಗೆ, ಗೃಹ ಜ್ಯೋತಿ ಫಲಾನುಭವಿಗಳಿಗೂ ಕೂಡ ದೊಡ್ಡ ಒಂದು ನಿಯಮ ಮತ್ತೊಮ್ಮೆ ಜಾರಿಗೆ ಬರ್ತಾ ಇರುವಂತದ್ದು. ಅದೇ ರೀತಿ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಇಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜನತೆಗೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಸೊ ವೀಕ್ಷಕರು, ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋ ನಾವು ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರಿಸಿ. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿ ಹಾಕ್ತೀರಾ? ನೀವು ನಿಮಗೆ ಮನಸ್ಸಿದೆಯಾ ಇನ್ನೊಮ್ಮೆ ಅರ್ಜಿ ಹಾಕೋಕೆ? ಬೇಗನೆ ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮೂಲಕ ನಿಮ್ಮ ಮನಸ್ಸಿಗೆ ತಿಳಿಸಬಹುದು. ನೋಡಿ ವೀಕ್ಷಕರೇ, ಒಂದು ಕಡೆಗೆ ರಾಜ್ಯ ಸರ್ಕಾರದಿಂದ ಮತ್ತೊಮ್ಮೆ ಮರು ಅರ್ಜಿ ಹಾಕ್ಬೇಕಾ ಅಥವಾ SIR ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಮತದಾರರ ಪಟ್ಟಿಯಿಂದ ಔಟ್ ಆಗ್ತಾರೆ, ಅಂದ್ರೆ ಯಾರದ್ದು ಮತದಾನದ ಹಕ್ಕು ಹೋಗುತ್ತೆ ಅವರಿಗಂತೂ ಗ್ಯಾರಂಟಿ ಯೋಜನೆಗಳು ಸಿಗೋದಿಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ. ಒಂದು ಕಡೆಗೆ SIR ಪ್ರಕ್ರಿಯೆ ಈಗ ಶುರುವಾಗಿದೆ. ಸೊ ವೀಕ್ಷಕರೇ, ಇದೆಲ್ಲ ಆದ ಬಳಿಕ ಅಂದ್ರೆ ಮತ್ತೊಮ್ಮೆ ಮರು ಅರ್ಜಿ ಕರೀತಾರಾ ಅಥವಾ ಅಧಿಕಾರಿಗಳೇ ಅಂದ್ರೆ ಒಂದು ಚೆಕಿಂಗ್ ಆಫೀಸರ್ಸ್ ಮನೆ ಮನೆಗೆ ಭೇಟಿ ಕೊಟ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಗ್ಯಾರಂಟಿ ಯೋಜನೆ ಅನರ್ಹ ಫಲಾನುಭವಿಗಳ ವಿರುದ್ಧ ಕ್ರಮ ಕೂಡ ತಗೋಬಹುದು ಅಂತ ಹೇಳಲಾಗ್ತಾ ಇದೆ. ಕೆಲವರು ನಕಲಿ ದಾಖಲೆ ಸೃಷ್ಟಿ ಮಾಡಿರೋದು, ಇನ್ನೊಂದು ಕಡೆಗೆ ಒಬ್ರೆ 2-3 ಬ್ಯಾಂಕ್ ಅಕೌಂಟ್ಗೆ ಹಣವನ್ನ ಪಡ್ಕೋತಾ ಇರೋದು ಅದು ಕೂಡ ಪತ್ತೆ ಆಗಿದೆ. ಯಾರದ್ದು ಮೊಬೈಲ್ ನಂಬರ್ ಬಳಸಿ ಯಾರದ್ದು ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಹಣವನ್ನ ಪಡ್ಕೋತಾ ಇದ್ದವರು, ಮೃತಪಟ್ಟಿದ್ರು ಕೂಡ ಅಕೌಂಟ್ಗೆ ಹಣ ಬಂದ್ರು ಹಣವನ್ನ ಡ್ರಾ ಮಾಡಿರೋದು, ಇದೆಲ್ಲ ಕೂಡ ಅಕ್ರಮವಾಗಿದೆ. ಇವರ ಮೇಲೆ ಕ್ರಮ ತಗೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಒಬ್ಬರು ಹಲವು ಖಾತೆಗಳನ್ನ ನೋಂದಾಯಿಸಿರುವುದು ಕೂಡ ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರ, ಯೋಜನೆ ದುರ್ಬಳಕೆ ಆಗಿರೋದು. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸ್ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರು ಕೂಡ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗ್ಬೇಕು ಅಂದ್ರೆ ವೋಟರ್ ಐಡಿ ಕೂಡ ರೆಡಿ ಇಟ್ಕೊಳ್ಳಿ. ಅಂದ್ರೆ ನೀವು ಕರ್ನಾಟಕದ ಮತದಾರರಾಗಿರ್ಬೇಕು. ಮತದಾರರ ಪಟ್ಟಿಯಲ್ಲಿ ಅಂದ್ರೆ ಮತದಾನದ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇರಬೇಕು. ಅಂದ್ರೆ ಈಗ ವಿಶೇಷ ಸಮಗ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಫಲಾನುಭವಿಗಳ ಹೆಸರು ಕೂಡ ಹೋಗಬಾರ್ದು. ಆ ರೀತಿ ಜನರು ಸ್ವಲ್ಪ ಕಾಪಾಡ್ಕೋಬೇಕು ಅಂತಾನು ಕೂಡ ಇಲ್ಲಿ ಹೇಳಿರುವಂತದ್ದು. ವೀಕ್ಷಕರೇ, ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಒಬ್ಬ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗಬಾರ್ದು. ಅನರ್ಹ ಫಲಾನುಭವಿಗಳಿಗೆ ಆಗುತ್ತಿರುವ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕಬೇಕು ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಇನ್ನು ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಜಮೆ ಆದ ತಕ್ಷಣ ಅವರಿಗೆ ವಾಯ್ಸ್ ಮೆಸೇಜ್ ಕೂಡ ಮೊಬೈಲ್ಗೆ ಬರಬೇಕು. ಅದನ್ನ ಖಚಿತಪಡಿಸಬೇಕು ಅವರು ಹಣ ಬಂದಿದೆ ಅಂತ. ಅದನ್ನು ಕೂಡ ಇಲ್ಲಿ ಒಂದು ಹೊಸ ಒಂದು ಟೆಕ್ನಾಲಜಿ ಬಳಸಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದು ಕೂಡ ಒಂದು ಹೊಸ ಗುಡ್ ನ್ಯೂಸ್ ಆಗಿದೆ. ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಹಣ ಬಂದಿರೋದೇ ಗೊತ್ತಾಗಲ್ಲ, ಯಾರೋ ಅವರ ಒಂದು ಹೆಸರಲ್ಲಿ ಹಣವನ್ನ ಡ್ರಾ ಮಾಡ್ಕೊಂಡಿರ್ಬೋದು. ಸೊ ಅದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರ ಹಣ ಜಮೆ ಆಗಿದೆ ಅಂತ 2,000 ರೂಪಾಯಿ ಅವರಿಗೆ ಮೊಬೈಲ್ ಅಲ್ಲಿ ವಾಯ್ಸ್ ಮೆಸೇಜ್ ಬರೋ ತರ ಮಾಡಬೇಕು. ಏರ್ಟೆಲ್ ಆಪ್ ಬ್ಯಾಂಕ್ ಅಲ್ಲಿ ಅಂದ್ರೆ ಇದು UPI ಖಾತೆಗಳನ್ನ ತೆರೆದು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಕೆಲವರು. ಅಂತ ಪ್ರಕರಣಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಖಾತೆಗಳು ಕರ್ನಾಟಕದಲ್ಲಿ ಆಕ್ಟಿವ್ ಇರಬೇಕು ಅಂದ್ರೆ ಬ್ಯಾಂಕ್ ಅಕೌಂಟ್ ನಿಂದು ಕರ್ನಾಟಕದಿರ್ಬೇಕು. ಬೇರೆ ಒಂದು ರಾಜ್ಯದ ಬ್ಯಾಂಕ್ ಅಕೌಂಟ್ ನಂಬರ್ ನೀವು ಕೊಟ್ಟಿದ್ರೆ ಅಥವಾ ಆ ರಾಜ್ಯದ ಆ ಬ್ರಾಂಚ್ಗೆ ಹಣ ಹೋಗ್ತಾ ಇದ್ರೆ, ಗೃಹಲಕ್ಷ್ಮಿ ಹಣ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ರೆ ಅದು ಕೂಡ ತಪ್ಪು, ಅದು ಕೂಡ ದುರ್ಬಳಕೆ ಅಂತ ಸರ್ಕಾರ ಇಲ್ಲಿ ತೀರ್ಮಾನ ಮಾಡಿರುವಂತದ್ದು. ವೀಕ್ಷಕರೇ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಗೃಹಲಕ್ಷ್ಮಿಯವರು ಕೂಡ ಈಗ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮಾತ್ರ ಅಲ್ಲ, ವೋಟರ್ ಐಡಿ ಕೂಡ ರೆಡಿ ಇಟ್ಕೊಳ್ಳಿ. ಎದಕ್ಕಂದ್ರೆ ಯಾವಾಗ ಬೇಕಾದ್ರೂ ಕೂಡ ಮನೆಗೆ ಚೆಕ್ ಮಾಡಕ್ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಆಫೀಸರ್ಸ್ ಬರಬಹುದು. ಯೋಜನೆ ಫಲಾನುಭವಿಗಳು ಅರ್ಹರ ಅನರ್ಹರ ಅದನ್ನ ಪತ್ತೆ ಹಚ್ಚೋದಕ್ಕೆ ಒಂದು ವಿಶೇಷವಾಗಿ ಟೀಮ್ ರೆಡಿ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಕೇವಲ ಕರ್ನಾಟಕದವರಿಗೆ ಮಾತ್ರ ಸಿಗ್ಬೇಕು ಅಂತ
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಮೊದಲಿಂದಲೇ ಹೇಳ್ತಾ ಬರ್ತಾ ಇದ್ದಾರೆ. ಈಗ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಅಷ್ಟೇ ಅಂತಾನು ಕೂಡ ಹೇಳ್ಬಹುದು. ನೋಡಿ, ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಇದು ಕರ್ನಾಟಕದವರಿಗೆ ಮಾತ್ರ ಸೇರ್ಬೇಕು, ಬೇರೆಯವರಿಗೆ ಎದಕ್ಕೆ ಕೊಡ್ಬೇಕು ನಾವು ಅಂತ ಒಂದು ಹೇಳಿಕೆ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. SIR ಮುಗಿದ ಬಳಿಕ ಪರಿಷ್ಕರಣೆ ಆದ ನಂತರ ಬಾಕಿ ಕಂತು ಹಣ ಬಿಡುಗಡೆ ಆಗುವ ಎಲ್ಲ ಸಾಧ್ಯತೆ ಇದೆ. ಅನರ್ಹರನ್ನ ತೆಗೆದು ಹಾಕಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಮತದಾರರ ಪಟ್ಟಿಯಿಂದ ಹೊರಗಡೆ ಹೋದವರಿಗೂ ಕೂಡ ಹಣ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ನೋಡಿ, ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಗೃಹ ಜ್ಯೋತಿನೂ ಕೂಡ ಅವರಿಗೆ ಸಿಗಲ್ಲ. ನೋಡಿ, ಒಬ್ಬರ ಹೆಸರಲ್ಲಿ 3-4 ಮೀಟರ್ಗಳಿದ್ರೆ, ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿ ವಾಸವಿದ್ರೆ ನೀವು ಕಡ್ಡಾಯವಾಗಿ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಾಗಿದ್ರೆ ಒಂದು ಅಫಿಡವಿಟ್ ಕೊಡಬೇಕಾಗುತ್ತೆ. ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ, ನಾವು ಕರ್ನಾಟಕದವರು ಅಂತ ಪ್ರೂಫ್ ಕೂಡ ನೀವು ಕೊಡಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ತುಂಬಾ ಜನರು ಅಕ್ರಮವಾಗಿ ನೆಲೆಸಿರೋದು, ಬೇರೆ ಬೇರೆ ರಾಜ್ಯದವರು ಕೂಡ ಇದರಲ್ಲಿ ಇದ್ದಾರೆ. ಸೊ ವೀಕ್ಷಕರು, ಇದೆಲ್ಲ ಪತ್ತೆ ಮಾಡಬೇಕು. ಮತ್ತೆ ಯಾರೆಲ್ಲ ಮನೆ ಮಾಲೀಕರಿದ್ದಾರೆ ಅವರು ಕೂಡ ಇದಕ್ಕೆ ಕೈ ಜೋಡಿಸಬೇಕಾಗುತ್ತೆ ಅಂತ ಒಂದು ಹೇಳಿಕೆ ಕೂಡ ಇಲ್ಲಿ ಬಂದಿರುವಂತದ್ದು. ಸೊ ವೀಕ್ಷಕರೇ, ಒಬ್ಬರ ಹೆಸರಲ್ಲಿ 3-4 ಮೀಟರ್ಗಳಿದ್ರೆ ಅದನ್ನ ಚೆಕ್ ಮಾಡ್ತೀವಿ. ಯಾರಾದ್ರೂ ಕಮರ್ಷಿಯಲ್ ಗೆ ಬಳಕೆ ಮಾಡ್ತಾ ಇದ್ರೆ, ಮನೆ ಕರೆಂಟು ಅಂಗಡಿಗೆ ಬಳಕೆ ಮಾಡಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ. ಸೊ ಯಾರಾದ್ರೂ ಈ ತರ ಮಾಡ್ತಾ ಇದ್ರೆ ಅದು ಕೂಡ ತಪ್ಪು, ಅದು ದುರ್ಬಳಕೆ ಆಗುತ್ತೆ, ಅವರ ಮೇಲೆ ಕ್ರಮ ತಗೋಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಮೂರನೇದಾಗಿ, ಗ್ಯಾರಂಟಿ ಯೋಜನೆ ಎಲ್ಲಾ ಫಲಾನುಭವಿಗಳಿಗೂ ಕೂಡ ವೋಟರ್ ID ಕಾರ್ಡ್ ಈಗ ಲಿಂಕ್ ಮಾಡೋ ವ್ಯವಸ್ಥೆ ಕೂಡ ಬರಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿ ಫಲಾನುಭವಿಗಳು ನೀವು ಆಗಿದ್ರೆ, ಯಾರಾದ್ರೂ ಬ್ಯಾಂಕ್ ಸಾಲ ಪಡೆದಿರ್ತಾರೆ, ಗೃಹಲಕ್ಷ್ಮಿಯವರು ಫಲಾನುಭವಿಗಳು ಬ್ಯಾಂಕ್ ಸಾಲ ಪಡೆದಿರ್ತಾರೆ, ಸಾಲದ ಖಾತೆಗೆ ಗೃಹಲಕ್ಷ್ಮಿ ಹಣ ಹೋದ ತಕ್ಷಣ ಆ ಹಣ ಸಾಲದ ಮೊತ್ತಕ್ಕೆ ಜಮೆ ಆಗ್ಬಿಡುತ್ತೆ. ಆದ್ರಿಂದ ಅಂತ ಫಲಾನುಭವಿಗಳಿಗೆ ಖಾತೆ ಬದಲಾಯಿಸಿರ್ತಾರೆ, ಆ ತರದ ಫಲಾನುಭವಿಗಳು ಕೂಡ ತೊಂದರೆ ಆಗಬಾರದು ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅಂದ್ರೆ ಗೃಹಲಕ್ಷ್ಮಿ ಹಣ ಸಾಲದ ಮೊತ್ತಕ್ಕೆ ಜಮೆ ಆಗಬಾರದು ಅಂತಾನು ಕೂಡ ಇಲ್ಲಿ ಒಂದು ನಿಯಮ ತರಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಗುಡ್ ನ್ಯೂಸ್. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಏನು ಗುಡ್ ನ್ಯೂಸ್? ನೋಡಿ, ಒಂದು ಗುಡ್ ನ್ಯೂಸ್ ಇದೆ, ಒಂದು ಹೊಸ ನಿಯಮ ಕೂಡ ಇದೆ. ಅದೇ ತರ ಒಂದು ಹಳೆ ನಿಯಮ, ಅದನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತೆ ಸೂಚನೆ ಕೂಡ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಈಗ ಕ್ಯಾಬಿನೆಟ್ ನಲ್ಲಿ ನಡೆದ ಸಭೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದೇನಪ್ಪಾ ಅಂದ್ರೆ, ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ. ಹೌದು, ಕೇವಲ ನ್ಯಾಯಬೆಲೆ ಅಂಗಡಿಗೆ ಇದು ಮಾತ್ರ ಸೇರಲ್ಲ, ಇದು ಫಲಾನುಭವಿಗಳಿಗೂ ಕೂಡ ಅಪ್ಲೈ ಆಗುತ್ತೆ. ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ಅಂಗಡಿದಾರರು ಹಣಕ್ಕೋಸ್ಕರ ಪಡಿತರ ಅನ್ನಭಾಗ್ಯ ಅಕ್ಕಿಯನ್ನ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದು, ಅದು ಕೂಡ ಪತ್ತೆ ಆಗಿತ್ತು ಮೊನ್ನೆ ತಾನೆ. ಸೊ ಈಗ ನೋಡಿ, ಯಾರೆಲ್ಲ ಈ ಒಂದು ಸರ್ಕಾರ ಕೊಡೋ ಅಕ್ಕಿಯನ್ನ ಹಣಕ್ಕೋಸ್ಕರ ಮಾರಾಟ ಮಾಡ್ತಾರೆ, ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ, ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ಇದನ್ನ ನಿಗ್ರಹಿಸಬೇಕು ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿರುವಂತದ್ದು. ಫಲಾನುಭವಿಗಳು ಹಣಕ್ಕೋಸ್ಕರ ಮಾರಾಟ ಮಾಡ್ತಾ ಇದ್ದು ಪತ್ತೆ ಆದ್ರೆ ಅವರ ಕಾರ್ಡು ಕೂಡ ಬಂದ್ ಆಗೋ ಸಾಧ್ಯತೆ ಇದೆ, ಇದು ಕೂಡ ನಿಮಗೆ ಗೊತ್ತಿರಲಿ. ಎರಡನೇದಾಗಿ ಹೇಳ್ಬೇಕಂದ್ರೆ, ಒಂದು ಇಂದಿರಾ ಕಿಟ್ ವಿತರಣೆ ಸ್ವಲ್ಪ ವಿಳಂಬವಾಗೋ ಚಾನ್ಸ್ ಇದೆ. ಅದಕ್ಕಿಂತ ಮುಂಚೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ 5 kg ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇದೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹೆಚ್ಚುವರಿಯಾಗಿ 5 kg ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇದೆ, ಅದು ಮುಂದುವರಿಯುತ್ತೆ ಅಂತಾನು ಕೂಡ ಇಲ್ಲಿ ಹೇಳಿರುವಂತದ್ದು. ಹಾಗಾದ್ರೆ ಇಂದಿರಾ ಕಿಟ್ ಬಗ್ಗೆ ಇನ್ನೂ ಕೂಡ ಕ್ಯಾಬಿನೆಟ್ ನಲ್ಲೂ ಕೂಡ, ಅಂದ್ರೆ ಒಂದು ಸಂಪುಟ ಸಭೆಯಲ್ಲೂ ಕೂಡ ಯಾವುದೇ ರೀತಿ ಚರ್ಚೆಗೆ ಬಂದಿಲ್ಲ. ಸೊ ಇನ್ನೂ ಕೂಡ ಇದು ವಿಳಂಬವಾಗಬಹುದು. ಇಂದಿರಾ ಕಿಟ್ ಕೊಡ್ತೀವಿ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ರು. ಬಜೆಟ್ ನಲ್ಲೂ ಕೂಡ 6,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ರು. ಸೊ ಮುಂದಿನ ಬರೋ ತಿಂಗಳು ಜುಲೈ ತಿಂಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಬರೋ ಚಾನ್ಸ್ ಇದೆ. ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ಆಹಾರ ಸಾಮಗ್ರಿಗಳನ್ನ ಒಂದು ಕಿಟ್ ಮೂಲಕ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೆ ಕೊಡಬೇಕು ಅಂತ ಒಂದು ಘೋಷಣೆ ಆಗಿತ್ತು. ಆದ್ರೆ ಇನ್ನೂ ಕೂಡ ಇದು ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ, ಕೇವಲ ಘೋಷಣೆ ಆಗಿ ಉಳಿದುಕೊಂಡಿದೆ. ಸೊ ಇದು ನಮ್ಮ ಜನರು ಕೂಡ ತುಂಬಾ ಕಮೆಂಟ್ ಮಾಡ್ತಾ ಇದ್ರು, ಇಂದಿರಾ ಕಿಟ್ ಯಾವಾಗ ವಿತರಣೆ ಮಾಡ್ತಾರೆ ಅಂತ. ಸದ್ಯಕ್ಕೆ ಇಲ್ಲ ಅಂತ ಹೇಳ್ಬೋದು. ಸದ್ಯಕ್ಕೆ 5 kg ಅಕ್ಕಿ ಹೆಚ್ಚುವರಿ ವಿತರಣೆ ಶುರು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಲ್ಲಾ ಶಕ್ತಿ ಫಲಾನುಭವಿಗಳಿಗೆ, ಅಂದ್ರೆ ನೋಡಿ, ಮಹಿಳೆ ಫಲಾನುಭವಿಗಳಿಗೆ, ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಮತ್ತು ಪ್ರಯಾಣಿಕರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ. ಅದೇನಪ್ಪಾ ಅಂದ್ರೆ, ಮೊದಲಿಗೆ ಪ್ರಯಾಣ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಡೀಸೆಲ್ ದರ ನೋಡಿದ್ರೆ ಗಾಬರಿ ಆಗೋ ತರ ಇದೆ. ಅಂದ್ರೆ ಡೀಸೆಲ್ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಡೀಸೆಲ್ ಬೆಲೆ ಏರಿಕೆ ಆಗಿರೋ ಕಾರಣ ಒಂದು ಸಾರಿಗೆ ಇಲಾಖೆಗೂ ಕೂಡ ಹೊರೆ ಆಗ್ಬಾರ್ದು, ಹಾಗೆ ನಮ್ಮ ಕರ್ನಾಟಕದ ಜನರಿಗೂ ಕೂಡ ಹೊರೆ ಆಗ್ಬಾರ್ದು, ಆ ತರ ಪರಿಷ್ಕರಣೆ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಬಸ್ ಟಿಕೆಟ್ ದರ ಏರಿಕೆ ಕುರಿತಂತೆ KSRTC ಉಳಿವಾಗಬೇಕು ಮತ್ತು ಸಾರ್ವಜನಿಕರ ಹಿತರಕ್ಷಣೆ ಎರಡನ್ನೂ ಕೂಡ ಗಮನದಲ್ಲಿಟ್ಕೊಂಡು ಸೂಕ್ತ ತೀರ್ಮಾನ ತಗೋತೀನಿ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಇನ್ನು 1 ವಾರದಲ್ಲಿ ಇದ್ರ ಬಗ್ಗೆ ಅಂತಿಮ ರೂಪರೇಷೆ ರೆಡಿ ಆಗುತ್ತೆ. ಅಂದ್ರೆ
ಅಂತಿಮ ಹಂತಕ್ಕೆ ಬಂದಿದೆ ಈಗ ಸ್ಮಾರ್ಟ್ ಕಾರ್ಡ್ ವಿತರಣೆ. ನೋಡಿ, ಕಳೆದ 1-2 ವರ್ಷದಿಂದ ಹೇಳ್ತಾ ಇದ್ರು. ಆದ್ರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಇದಕ್ಕೆ ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತೆ ಸೂಚನೆ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೂ ಕೂಡ ವೋಟರ್ ಐಡಿ ಕಾರ್ಡ್ ಕಂಪಲ್ಸರಿ ಮಾಡ್ತಾರೆ. ನೋಡಿ, ಆಧಾರ್ ಕಾರ್ಡ್ಗೆ ಸಪೋರ್ಟಿವ್ ಡಾಕ್ಯುಮೆಂಟ್ ಅಂತ ವೋಟರ್ ಕಾರ್ಡ್ ಕಂಪಲ್ಸರಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇನ್ನು 1 ವಾರ 10 ದಿನದಲ್ಲಿ ಅರ್ಜಿ ಕರೀತಾರಲ್ಲ, ಅರ್ಜಿ ಕರೆದಾಗ ನಿಮ್ದು ಒಂದು ಭಾವಚಿತ್ರದ ಫೋಟೋ ಬೇಕಾಗುತ್ತೆ, ಒಂದು ಮೊಬೈಲ್ ಸಂಖ್ಯೆ ನಿಮ್ದು ಆಧಾರ್ ಕಾರ್ಡ್ ಹಾಗೂ ನಿಮ್ದು ವೋಟರ್ ಕಾರ್ಡ್, ಈ 4 ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇದು ನಾವ್ ಹೇಳ್ತಾ ಇರೋದಲ್ಲ, ಸರ್ಕಾರದಿಂದ ಬಂದಿರೋ ಅಪ್ಡೇಟು. ಮೊದಲಿಗೆ ಪ್ರಾಯೋಗಿಕವಾಗಿ ಬೆಂಗಳೂರು ನಗರದಲ್ಲಿ ಇದನ್ನ ಚಾಲ್ತಿಯಲ್ಲಿ ತರ್ತಾ ಇದ್ದಾರೆ ಸ್ಮಾರ್ಟ್ ಕಾರ್ಡ್. 3 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಅಂತೂ ಆಗುತ್ತೆ, ಬೆಂಗಳೂರಿಂದ ಶುರು ಆಗುತ್ತೆ, ರಾಜ್ಯದಂತಲೂ ಕೂಡ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಕೊನೆಯದಾಗಿ ಪ್ರತಿಯೊಬ್ರು ಕೂಡ ತುಂಬಾ ಜಾಗರೂಕರಾಗಿರ್ಬೇಕು SIR ಬಗ್ಗೆ. ಹೌದು, ಎದಕ್ಕಂದ್ರೆ ಹಲವು ಫಲಾನುಭವಿಗಳು ಮತದಾರರ ಪಟ್ಟಿಯಲ್ಲಿ ಇಲ್ಲ, ಅಂತವರು ಕೂಡ ಈಗ ಯೋಜನೆ ಲಾಭ ಪಡ್ಕೋತಾ ಇದ್ದಾರೆ. ಯಾರೆಲ್ಲ ಮತದಾರರ ಪಟ್ಟಿಯಲ್ಲಿ ಇರೋದಿಲ್ಲ ಅಂದ್ರೆ ಅವರು ವೋಟ್ ಮಾಡೋದೇ ಇಲ್ಲ, ವೋಟಿಂಗ್ ಹಾಕಲ್ಲ, ಅಂತವರಿಗೆ ಸರ್ಕಾರದ ಯೋಜನೆಗಳು ಕೇವಲ ಕರ್ನಾಟಕದ್ದು ಮಾತ್ರ ಅಲ್ಲ, ಕೇಂದ್ರದ ಯೋಜನೆಗಳು ಕೂಡ ಸಿಗಲ್ಲ. ಅಂದ್ರೆ ಪಿಂಚಣಿ ಹಣನೂ ಕೂಡ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಮತಪಟ್ಟಿಯಲ್ಲಿ ಹೆಸರಿರುವ ಮತದಾರರು ಮಾತ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಿರ್ತಾರೆ. ಆದ್ರಿಂದ ಈಗ SIR ಪ್ರಕ್ರಿಯೆ ಶುರುವಾಗ್ತಾ ಇದೆ. ಸೊ ನಿಮ್ಮ ಮನೆಗೆ BLO ಅಧಿಕಾರಿಗಳು ಬಂದು ನಿಮಗೆ ಒಂದು ಎನ್ಯುಮರೇಷನ್ ಅರ್ಜಿಯನ್ನ ಕೊಟ್ರೆ, ಆ ಒಂದು ಅರ್ಜಿಗೆ ಇದ್ದ ಎಲ್ಲ ಒಂದು ಕ್ವಶನ್ಸ್ ಗಳಿಗೆ ನೀವು ಆನ್ಸರ್ ಕೊಡಬೇಕು. ಅಂದ್ರೆ ಅಲ್ಲಿ ಎಲ್ಲ ಒಂದು ನಿಮ್ಮ ಹೆಸರಾಗಿರ್ಬೋದು, ನಿಮ್ದು ಆಧಾರ್ ಕಾರ್ಡ್ ನಂಬರು, ವೋಟರ್ ಕಾರ್ಡ್ ನಂಬರು, ನಿಮ್ ಡೇಟ್ ಆಫ್ ಬರ್ತ್ ಎಲ್ಲ ಕೂಡ ಕೇಳ್ತಾರೆ, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೂಡ ಕೇಳ್ತಾರೆ ಅದರಲ್ಲಿ. ಸೊ ಅದನ್ನೆಲ್ಲ ಕೂಡ ನೀವು ತುಂಬಿ ಮತ್ತೆ BLO ಅಧಿಕಾರಿಗಳಿಗೆ ವಾಪಸ್ ಅವರ ಕೈಗೆ ನೀವು ಕೊಡಬೇಕು. ಒಂದು ವೇಳೆ ನೀವು ಅರ್ಜಿ ತುಂಬಿ ವಾಪಸ್ ಕೊಡೋದ್ರಲ್ಲಿ ವಿಫಲವಾದ್ರೆ, ನೆಗ್ಲೆಕ್ಟ್ ಮಾಡಿದ್ರೆ, ನಿಮ್ದು ಮತದಾನದ ಹಕ್ಕು ಹೋಗ್ಬಿಡುತ್ತೆ. ಮತದಾನದ ಹಕ್ಕು ಹೋಗ್ಬಿಡ್ತಪ್ಪ ಅಂದ್ರೆ ನಿಮಗೆ ಸರ್ಕಾರದ ಪಿಂಚಣಿ ಹಣನೂ ಬರಲ್ಲ, ಗೃಹಲಕ್ಷ್ಮಿ ಹಣನೂ ಬರಲ್ಲ, ಅಥವಾ ಗ್ಯಾರಂಟಿ ಯೋಜನೆಗಳ ಲಾಭನೂ ಕೂಡ ಸಿಗಲ್ಲ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಈಗ ವಿಶೇಷ ಸಮಗ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಫಲಾನುಭವಿಗಳ ಹೆಸರು ಬಿಟ್ಟು ಹೋಗದಂತೆ ನೋಡಿಕೊಳ್ಬೇಕು. ಇದಕ್ಕೆ ಅಧಿಕಾರಿಗಳಿಗೂ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಜನರು ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅಂತ ಒಂದು ಮನವಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಮಾಡಿರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.